ನೋಡಿ, ಒಬ್ಬ ರಾಜಕಾರಣಿ ತಾನೇನು ಮಾತಾಡ್ತಾ ಇದ್ದೀನಿ ಅನ್ನುವ ಅರಿವಿರಬೇಕು. ಕೆಲವೊಮ್ಮೆ ಅವರ ಮಾತುಗಳೇ ಅವರಿಗೆ ತಿರುಗುಬಾಣ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮಾತಾಡಿರುವಂಥ ಒಂದು ಹೇಳಿಕೆ ಈಗ ಅವರಿಗೆ ತಿರುಗುಬಾಣ ಆಗ್ತಾ ಇದೆ. ಕೇವಲ ಅವ್ರಿಗಷ್ಟೇ ಅಲ್ಲ, ಪಕ್ಷಕ್ಕೂ ಕೂಡ ತಿರುಗುಬಾಣ ಆಗುವ ಸಂದರ್ಭ ಬಂದೊದಗಿದೆ. ಮಂಡ್ಯ ರಾಜಕಾರಣದಲ್ಲಿ ವಾಕ್ಸಮರ ರಂಗೇರ್ತಾನೆ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಗ್ಯ ಸಮಸ್ಯೆ ಬಗ್ಗೆ ಶಾಸಕ ಕೊಂಕು ಮಾತುಗಳನ್ನು ಆಡಿದ್ರು. ಚುನಾವಣೆ ಬಂದಾಗ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ, ಆಸ್ಪತ್ರೆಗೆ ಸೇರ್ತಾರೆ, 3 ದಿನ ಆಸ್ಪತ್ರೆಯಲ್ಲಿ ಇರ್ತಾರೆ, 4ನೇ ದಿನ ಪ್ರಚಾರಕ್ಕೆ ಬರ್ತಾರೆ ಅಂತೇಳಿ. ಈ ವಿಚಾರಕ್ಕೆ ರಮೇಶ್ ಬಂಡಿಸಿದ್ದೇಗೌಡ ಅವರ ಕೊಟ್ಟಂತ ಹೇಳಿಕೆ, ಆ ವಿಚಾರವಾಗಿ ಮಾಜಿ ಸಚಿವ ಪುಟ್ಟರಾಜು ಅವರು ಈಗ ಕಿಡಿಕಾರಿದ್ದಾರೆ. ರಮೇಶ್ ಬಂಡಿಸಿದ್ದೇಗೌಡ ಅವರನ್ನ ಲೀಡರ್ ಮಾಡಿದ್ದೆ ಕುಮಾರಸ್ವಾಮಿ ಅವರು. ಅವರಿಂದಲೇ ಕುಮಾರಸ್ವಾಮಿ ಆರೋಗ್ಯ ಈ ಸ್ಥಿತಿಗೆ ಬಂದಿತ್ತು. ಮಂಡ್ಯದಲ್ಲಿ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಲೀಡರ್ ಮಾಡಕ್ ಹೋಗಿ ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿ ಈ ಸ್ಥಿತಿಗೆ ಬಂದಿದ್ದು. ಒಬ್ಬ ಮಹಾನ್ ನಾಯಕ, ಈ ನಾಡು ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಅವತ್ತು ಸೋಲಿಸ್ಲಿಕ್ಕೆ ಬೆಳಗ್ಗೆ 4 ಗಂಟೆ ಕರ್ಕೊಂಡೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ. ಅವತ್ತಿನಿಂದನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂತು. ಅವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು, ಆ ಭಾಷೆ ಉಪಯೋಗಿಸಿದ್ರೆ ನಾಚಿಕೆ ಆಗಬೇಕು. ಇದು ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ. ಹೋಗಿ ಅವ್ರ ಮಾತೃಶ್ರೀ, ನಮಗೂ ಮಾತೃಶ್ರೀ ಸಮಾನರು ವಿಜಯಮ್ಮ ಅವರು, ಅವ್ರಿಗೆ ದೀರ್ಘಾಂಡ್ ನಮಸ್ಕಾರ ಮಾಡಿ, ನಾನು ಅಂದಿದ್ದು ಕುಮಾರನ ಬಗ್ಗೆ ತಪ್ಪಾಯ್ತು. ಎಚ್.ಡಿ.ಕೆ ಆರೋಗ್ಯದ ಬಗ್ಗೆ ರಮೇಶ್ ಬಂಡಿಸಿದ್ದೇಗೌಡ ಏನು ವ್ಯಂಗ್ಯವಾಡಿದ್ದಾರೆ. ಶಾಸಕ ರಮೇಶ್ಗೆ ಸುನಿಲ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಹೇಳಿಕೆ ಬಗ್ಗೆ ಆಪರೇಷನ್ ಮಾಡಿಸ್ಕೊಂಡವರು ಎದ್ದು ಓಡಾಡಬಹುದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆರೋಗ್ಯದ ಬಗ್ಗೆ ಈ ರೀತಿ ಕೀಳು ಹೇಳಿಕೆ ನೀಡಬೇಡಿ ಅಂತ ಚಕ್ಕರ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ವಿ ಸುನಿಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸುಮ್ಮನೆ ಮಾತು ಬಾಯಿ ಇದೆ ಅಂತ ಏನೋ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಆರೋಗ್ಯದ ಬಗ್ಗೆ ಅದರಲ್ಲೂ ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಹೀಗೆ ಹೇಳಿಕೆ ಕೊಡಬಹುದೇ? ರಾಜಕಾರಣ ಒಂದು ಕಡೆ, ಇನ್ನೊಂದು ಕಡೆ ಮಾನವೀಯತೆ ಅನ್ನೋದು ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದು ಎಚ್.ಡಿ. ಕುಮಾರಸ್ವಾಮಿ ಅವರಾಗಿರಲಿ ಅಥವಾ ರಮೇಶ್ ಬಂಡಿಸಿದ್ದೇಗೌಡ ಅವ್ರ ಫ್ಯಾಮಿಲಿನಲ್ಲೇ ಯಾರಾದರೂ ಆಗಿರಲಿ, ಏನೇ ಆದರೂ ಕೂಡ ನಾವು ಈ ರೀತಿ ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಕೊಂಕು ಮಾತನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬೋದಾ ಅನ್ನೋ ಪ್ರಶ್ನೆ ಅಂತೂ ಎದ್ದಿದೆ ರಮೇಶ್ ಬಂಡಿಸಿದ್ದೇಗೌಡ ಅವರ ಹೇಳಿಕೆಯಿಂದಾಗಿ. ಬಗ್ಗೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ಹೇಳಿಕೆಗಳು ಎಲ್ಲೆಯನ್ನು ಮೀರಬಾರದು. ಯಾರೂ ಕೂಡ ಈ ರೀತಿಯಾದಂಥ ಎಲ್ಲೆ ಮೀರಿದಂಥ ಹೇಳಿಕೆಗಳನ್ನು ಕೊಡಬಾರದು. ಒಬ್ಬರ ಆರೋಗ್ಯದ ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು, ಎಲ್ಲರ ಆರೋಗ್ಯದ ಕುರಿತಂತೆ ಆರೋಗ್ಯವಾಗಿರಬೇಕು ಅಂತ ಬಯಸುವಂಥವ್ರು ನಾವೆಲ್ಲರೂ ಕೂಡ. ಬಂಡಿ ಸಿದ್ದೇಗೌಡರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ನಾನು ಅದನ್ನು ಖಂಡಿಸ್ತೇನೆ. ಕುಮಾರಸ್ವಾಮಿಯವರ ಆರೋಗ್ಯದ ಬಗ್ಗೆ, ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಉಳಿದಂಥವ್ರು ಕಾಳಜಿ ವಹಿಸುವಂಥದ್ದು ಅಗತ್ಯ ಏನಿಲ್ಲ. ಸ್ವತಃ ಅವರು ಅದನ್ನು ಕಾಳಜಿ ವಹಿಸ್ತಾರೆ. ಮತ್ತು ಸಂತೋಷ ಏನು ಅಂತಂದರೆ, ಆರೋಗ್ಯ ಸಣ್ಣ ಪುಟ್ಟ ವ್ಯತ್ಯಾಸಗಳ ನಡುವೆಯೂ ಕೂಡ ದೇಶದಲ್ಲಿ ನರೇಂದ್ರ ಮೋದಿ ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ಗುಣಮುಖರಾಗಿದ್ದುಕೊಂಡು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇರುವಂಥದ್ದನ್ನು ಪ್ರಶಂಸೆ ಮಾಡಬೇಕಾಗಿತ್ತು. ಅದನ್ನು ಟೀಕೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ಹೇಳಿಕೆಗಳು ಎಲ್ಲೆಯನ್ನು ಮೀರಬಾರ್ದು. ಯಾರೂ ಕೂಡ ಈ ರೀತಿಯಾದಂಥ ಎಲ್ಲೆ ಮೀರಿದಂಥ ಹೇಳಿಕೆಗಳನ್ನು ಕೊಡಬಾರ್ದು. ಒಬ್ಬರ ಆರೋಗ್ಯದ ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು, ಎಲ್ಲರ ಆರೋಗ್ಯದ ಕುರಿತಂತೆ